ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 28ರಂದು ನಡೆಯಲಿರುವಂತಹ IPL ಮ್ಯಾಚ್ಗೆ, IPL ಪಂದ್ಯಾವಳಿಗೆ ಶಾಸಕರ ಟಿಕೆಟ್ ಬೇಡಿಕೆ, ಶಾಸಕರ ಟಿಕೆಟ್ ಡಿಮ್ಯಾಂಡ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾನು ಇವತ್ತು ಮೋನೋಲಾಗ್ನಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಶಾಸಕರ IPL ರಾಜಕಾರಣ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ಶಾಸಕರು IPL ಟಿಕೆಟ್, ನಮಗೆ ಟಿಕೆಟ್ ಬೇಕು ಅಂತ ಒಂದು ಕಡೆ ಬೇಡಿಕೆ ಇಟ್ಟಿದ್ರೆ, ಇದೇ ವೇಳೆ ರಾಜಕಾರಣಿಗಳು ಕೆಲವರು ಸೇರಿದಂತೆ ಸಾರ್ವಜನಿಕವಾಗಿ ಶಾಸಕರ ಈ VIP ಟಿಕೆಟ್ ಸಂಸ್ಕೃತಿಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು, ಅಸಮಾಧಾನ ವ್ಯಕ್ತ ಆಗ್ತಾ ಇರುವಂಥದ್ದು. ಏನಿದು IPL ಮ್ಯಾಚ್ನಲ್ಲಿ ಟಿಕೆಟ್ ರಾಜಕಾರಣ? ವೀಕ್ಷಕರೇ, ನಿನ್ನೆ ವಿಧಾನಸಭೆಯ ಅಧಿವೇಶನ ನಡೀತಾ ಇತ್ತು. ಅಧಿವೇಶನದ ಕೊನೆಯ ದಿನ, ಬಜೆಟ್ ಅಧಿವೇಶನ. ಇದೇ ವೇಳೆ IPL ಮ್ಯಾಚ್ ನಡೆಯುತ್ತಿರೋ ಸಂಬಂಧಪಟ್ಟಂತೆ ಚರ್ಚೆ ಆಯಿತು. ಈ ವೇಳೆ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರು, ಶಾಸಕರಿಗೆ ಟಿಕೆಟ್ ಬೇಕು, ಕೇವಲ ಒಂದು ಟಿಕೆಟನ್ನು ಮಾತ್ರ ಕಳಿಸ್ತಾರೆ, ನಮ್ಮ ಕುಟುಂಬದವರೆಲ್ಲರೂ ಕೂಡ 4-5 ಜನ ಹೋಗಬೇಕು, ನಾವು ಹೋಗಿ ಅಲ್ಲಿ ಕ್ಯೂ ನಿಲ್ಲಕ್ಕಾಗುತ್ತಾ, ಒಬ್ಬೊಬ್ಬ ಶಾಸಕರಿಗೆ 5-5 ಟಿಕೆಟ್ ಕೊಡಲಿ ಅಂತ ಬೇಡಿಕೆಯನ್ನು ಇಟ್ಟರು. ಅದು ವಿಧಾನಸಭೆಯ ಅಧಿವೇಶನದ ಕಲಾಪದಲ್ಲಿ. ಆಶ್ಚರ್ಯ ಏನು ಅಂತಂದರೆ, ಇದಕ್ಕೆ ಒಂದಷ್ಟು ಜನ ಶಾಸಕರು ದನಿಗೂಡಿಸಿದ್ರು. ಪ್ರತಿಪಕ್ಷ ನಾಯಕರಾದಂಥ ಅಶೋಕ್ ಅವರು ಕೂಡ ಇದಕ್ಕೆ ದನಿಗೂಡಿಸಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರೋ ಸಂಬಂಧಪಟ್ಟಂತೆ ಏನಿದೆಯಲ್ಲ, ಅಲ್ಲಿ ಒಂದಷ್ಟು ಕಾನೂನು ಏನು ಬಾಹಿರ ಸಂಬಂಧಪಟ್ಟಂತೆ ಅಥವಾ ನಿಯಮ ಮೀರಿ ಒಂದಷ್ಟು ವಿಚಾರಗಳು ನಡೀತಾ ಇರುವಂಥದ್ದು, ಮತ್ತು ಅಲ್ಲಿರುವಂತಹ ಏನು ಈ ಬಾರ್ ಇದೆಯಲ್ವಾ, ಎಣ್ಣೆ ಮದ್ಯಪಾನ ಸಂಬಂಧಪಟ್ಟಂತೆ, ಅದನ್ನು ನಿಷೇಧಿಸಿ ಆಗ ನಿಮ್ಮ ಹತ್ರನೇ KSCA ಬರ್ತಾರೆ ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟರು. ಅಂದರೆ ಅವರ ಉದ್ದೇಶ ಟಿಕೆಟ್ ಸಂಬಂಧಪಟ್ಟಂತೆ ಶಾಸಕರುಗಳಿಗೆ ಟಿಕೆಟ್ ಬೇಕು ಅನ್ನೋ ವಿಚಾರಕ್ಕೆ. ಅದು ಎಷ್ಟರ ಮಟ್ಟಿಗೆ ಚರ್ಚೆ ಆಯಿತು ಅಂತಂದರೆ, ಖುದ್ದು ಸ್ಪೀಕರ್ UT ಖಾದರ್ ಅವರು ಈ ವಿಚಾರದಲ್ಲಿ ನನ್ನನ್ನು ಎಳೆದು ತರಕ್ಕೆ ಹೋಗಬೇಡಿ, ನೀವೇನಿದ್ರು ಕೂಡ ಏನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ಳಿ ಅಂತ ಅವ್ರ ಮೇಲೆ ಒಂದು ರೀತಿಯಲ್ಲಿ ಅವರತ್ತ ಆ ಒಂದು ವಿಚಾರವನ್ನು ತಿರುಗಿಸಿದ್ರು. ಆದರೆ ಈಗ ನಿಜವಾದ ವಿಚಾರ ಶುರುವಾಗಿರುವಂಥದ್ದು ಏನು ಅಂತಂದರೆ, ಶಾಸಕರ ಈ ಟಿಕೆಟ್ ಬೇಡಿಕೆ ಸಂಬಂಧಪಟ್ಟಂತೆ ಹೊಸ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು, ಹೊಸ ಚರ್ಚೆ ಆಗ್ತಾ ಇರುತ್ತು. ರಾಜಕೀಯ ಪಕ್ಷದಲ್ಲೇ ಕೂಡ, ಅಂದರೆ ಪ್ರಮುಖ ನಾಯಕರುಗಳೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಶಾಸಕರ ಈ ಒಂದು ಟಿಕೆಟ್ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇವತ್ತು ಬಹಿರಂಗವಾಗಿ ಮಾತಾಡಿ, ಶಾಸಕರು ಅದು ಯಾವುದೇ ಪಕ್ಷದವರು ಇರಲಿ, ಅಂದರೆ ಅವರು ಪಕ್ಷದವರು ಕೂಡ ಮಾತಾಡಿದ್ದಾರೆ, ಯಾವುದೇ ಪಕ್ಷದವರು ಇರಲಿ, ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಟಿಕೆಟ್ ಬೇಡಿಕೆ ಅದರ ಪರವಾಗಿ ನಾನಿಲ್ಲ. ಯಾಕಂದರೆ ಜನರು ಈಗಾಗಲೇ ಕೂಡ ಜನಪ್ರತಿನಿಧಿಗಳನ್ನು ಅಥವಾ ಶಾಸಕರನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಗೊತ್ತಿದೆ. ಟಿಕೆಟ್ಗಾಗಿ ಈ ರೀತಿ ಬೇಡುವಂಥದ್ದು ಮತ್ತು ಈ ರೀತಿ ಬೇಡಿಕೆ ಸಲ್ಲಿಸುವಂಥದ್ದು ಸರಿಯಲ್ಲ. ಈಗಾಗಲೇ ಸರ್ಕಾರದ ವೈಫಲ್ಯ ಹಿನ್ನೆಲೆಯಲ್ಲಿ 11 ಜನ ಮೃತಪಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು ವಿಜೇಂದ್ರ. ಈ ಆರೋಪಗಳು ಇರುವಂಥ ಬೆನ್ನಲ್ಲೇ ನಾವು ಯಾಕೆ ಟಿಕೆಟನ್ನು ಬೇಡಿಕೆ ಇಡಬೇಕು, ಇದು ಸರಿಯಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ರು. ಇದೇ ವೇಳೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಟ್ವೀಟನ್ನು ಮಾಡಿ, ಶಾಸಕರ ಬೇಡಿಕೆ ಏನಿದೆಯಲ್ಲ, ಟಿಕೆಟ್ ಬೇಡಿಕೆ ಸರಿಯಲ್ಲ, ಸಾರ್ವಜನಿಕವಾಗಿ ಏನು ಜನರ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು, ಅದು ಬಿಟ್ಟು ಸದನದಲ್ಲಿ ಈ ರೀತಿಯ ವಿಚಾರ ಚರ್ಚೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂಥದ್ದಲ್ಲಂದರೆ ಮತ್ತೊಂದು ಭಾಗದಲ್ಲಿ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ Xನಲ್ಲಿ ಪೋಸ್ಟ್ ಮಾಡಿ, ಶಾಸಕರ ಟಿಕೆಟ್ VIP ಸಂಸ್ಕೃತಿ ಇದು ಸರಿಯಲ್ಲ, 11 ಜನರ ಸಾವಿಗೆ ಕಾರಣ ಆದ್ರಲ್ವಾ, ಅವರ ವಿರುದ್ಧ ಕ್ರಮ ಆಗಬೇಕು, ಜನರ ತೆರಿಗೆ ದುಡ್ಡಲ್ಲಿ ಅವರ ವಿರುದ್ಧ ಕ್ರಮ ಆಗಬೇಕು, 11 ಜನರ ಸಾವಿಗೆ ಯಾರು ಕಾರಣರಾದ್ರಲ್ವಾ ಅವರ ವಿರುದ್ಧ ಕ್ರಮ ಆಗಬೇಕು, ಜನರ ಜೀವಕ್ಕೆ ಬೆಲೆನೇ ಇಲ್ವಾ, ಕೆಲವು ಸಾವಿರಾರು ರೂಪಾಯಿಗಳಿಗೆ ಮಾತ್ರ, ಕೆಲವೇ ಕಡಿಮೆ ಮೊತ್ತಕ್ಕೆ KSCA ಚಿನ್ನಸ್ವಾಮಿ ಸ್ಟೇಡಿಯಂನ ಬಾಡಿಗೆಗೆ ಪಡೆದು ಕೋಟ್ಯಾಂತರ ರೂಪಾಯಿ ಗಳಿಸುತ್ತಿರುವಂತಹ KSCA ವಿರುದ್ಧ ಇದೇ ವೇಳೆ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಮತ್ತು ಜೊತೆಗೆ ಯಾವುದೇ ಕಾರಣಕ್ಕೂ ಶಾಸಕರು ಈ ರೀತಿಯ ಟಿಕೆಟ್ ಬೇಡಿಕೆ ನೀಡಬಾರ್ದು, ಜನರ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದರ ಮುಂದುವರೆದ ಭಾಗವಾಗಿ ವೀಕ್ಷಕರೇ, ಸರ್ಕಾರ ಇದನ್ನು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡಿದೆ ಅಂದರೆ, ಖುದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಇಂದು KSCA ಅಧ್ಯಕ್ಷರಾದಂತಹ ವೆಂಕಟೇಶ್ ಪ್ರಸಾದ್ ಮತ್ತು ಅಧಿಕಾರಿಗಳನ್ನು ಕರೆಸ್ಕೊಂಡು ಅವ್ರ ಜೊತೆ ಸಭೆ ನಡೆಸಿ ಶಾಸಕರಿಗೆ ಟಿಕೆಟ್ ಕೊಡೋ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದಾರೆ. 4-5 ಪಾಸ್ಗಳನ್ನು ಕೊಡಬೇಕು, ಟಿಕೆಟನ್ನು ಕೊಡಬೇಕು ಶಾಸಕರಿಗೆ ಅಂತ. ಅಂದರೆ 224 ಜನ ಶಾಸಕರು, ಒಬ್ಬರಿಗೆ 4-5 ಟಿಕೆಟ್ ಅಂದರೆ 1,000 ಟಿಕೆಟ್ ಆಗುತ್ತೆ, ಇವರಿಗೆ ಟಿಕೆಟ್ ಕೊಡಬೇಕು ಅಂತ ಸಮಾಲೋಚನೆ ಮಾಡ್ತಾ ಇರುವಂಥದ್ದು. ಅಂದರೆ IPL ಮ್ಯಾಚು ಸಂಬಂಧಪಟ್ಟಂತೆ ಇದೆ ಅಲ್ವಾ, ಈಗ ನಡೀತಾ ಇರುವಂಥದ್ದು
ಅದು ಸಂಪೂರ್ಣವಾಗಿ ಒಂದು ಕಮರ್ಷಿಯಲ್ ವ್ಯವಹಾರ, ಅಂದರೆ ಬಿಸ್ನೆಸ್ಸು ಇರುವಂಥದ್ದು. ಕಳೆದ IPL ವಿಜಯೋತ್ಸವ ಸಂದರ್ಭದಲ್ಲಿ RCB ವಿಜಯೋತ್ಸವ ಸಂದರ್ಭದಲ್ಲಿ 11 ಜನ ಮೃತಪಟ್ಟರಲ್ವಾ, ಅವರ ಸಾವಿಗೆ ಕಾರಣ ಯಾರಾದರೂ, ಅವರ ವಿರುದ್ಧ ಕ್ರಮ ಏನಾಯಿತು, ಯಾರು ಇದರ ನಿರ್ಲಕ್ಷ್ಯಕ್ಕೆ ಹೊಣೆ, ಇದರ ಜವಾಬ್ದಾರಿ ಯಾರು ತೆಗೆದುಕೊಳ್ಬೇಕು, ಇದು ಸಂಬಂಧಪಟ್ಟಂತೆ ಏನಾದರೂ ಕೂಡ ಶಾಸಕರು ಮಾತನಾಡಿದ್ದಾರಾ, ಈ ರೀತಿಯ ಚರ್ಚೆ ನಡೆಸಿದ್ದಾರಾ? ಇಲ್ಲ. ಟಿಕೆಟ್ಗೆ ಬೇಕು, ಟಿಕೆಟ್ ಬೇಕು ನಮಗೆ, 4-5 ಟಿಕೆಟ್ ಬೇಕು. ಟಿಕೆಟ್ ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ ಫ್ಯಾಮಿಲಿ ಜೊತೆ ನಾವು ಕೂತ್ಕೊಂಡು ಅಲ್ಲಿ ನಾವು ಕ್ಯೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಲ್ಲಿ ಕ್ಯೂ ನಿಂತ್ಕೊಂಡು ನಾವು ಟಿಕೆಟ್ಗೆಗೋಸ್ಕರ ಕಾಯೋಕ್ಕಾಗೋದಿಲ್ಲ. ಸೊ ಈ ಹಿನ್ನೆಲೆ ನಮ್ಮ ಟಿಕೆಟ್ ಬೇಕಂತ ಏನು ಜೋರು ಧ್ವನಿಯಲ್ಲಿ ಅವರು ಬೆಳಕಿ ಇಡ್ತಾ ಇದ್ದಾರಲ್ಲ, ಇಲ್ಲಾಂದರೆ ಜಗತ್ತೇ ಮುಳುಗೋಗುತ್ತೆ, ಇಲ್ಲಾಂದರೆ ನಮ್ಮ ಕೈಲಿ ಬದುಕಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಟಿಕೆಟ್ಗೆ ಬೇಡಿಕೆ ಇಡ್ತಾ ಇದ್ದಾರಲ್ವಾ, ಆಗ 11 ಜನ ಸಾವನ್ನಪ್ಪಿದ್ರಲ್ಲ, ಅದಕ್ಕೆ ಹೊಣೆ ಯಾರು, ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀರಂತ ಏನಾದರೂ ಕೂಡ ಈ ರೀತಿ ಏನು ಆಗ್ರಹ ವ್ಯಕ್ತಪಡಿಸ್ತೀರಾ? ಇದು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಒಂದು ಪ್ರಮುಖ ವಿಚಾರ ಅಂತಂದರೆ, ಕೇವಲ ಸಾರ್ವಜನಿಕವಾಗಿ ಅಷ್ಟೇ ಅಲ್ಲ, ಕೆಲವು ಶಾಸಕರ ಈ ರೀತಿಯ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ, ಟಿಕೆಟ್ ಬೇಕು ಅಂತ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಖುದ್ದು ರಾಜಕೀಯವಾಗಿ ಒಂದಷ್ಟು ನಾಯಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.